ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡಕೋಟಾ ಇಂಜಿನಿಯರ್. ಸೊ ನಾವಿವತ್ತು ಬೆಳಗ್ಗೆ ಎದ್ದು ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಕೆ ಎಮ್ ದೊಡ್ಡಿ ಹತ್ರ ಇರುವಂಥ ಒಂದು ಅಂತರವಳ್ಳಿ ಬೆಟ್ಟ ಅಂತ. ಸೊ ಅಲ್ಲಿ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಇದೆ, ಮತ್ತು ಒಂದು ಬೆಟ್ಟ ಇದೆ ಚಿಕ್ಕದಾಗಿ. ಸೊ ನೋಡ್ಕೊಂಡು ಬರೋಣ ಅಂತ ಹಂಗೆ ಹೋಗ್ತಾಯಿದ್ದೀವಿ. ಸೊ ಇದು ನೋಡಿ, ಇದು ಮದ್ದೂರು. ಇಲ್ಲಿಂದ ಲೆಫ್ಟ್ ತೊಗೊಬೇಕು ನಾವಿಲ್ಲಿ ಮಳವಳ್ಳಿ ಕೊಳ್ಳೇಗಾಲ ರೋಡು. ಅಲ್ಲಿಂದ ಲೆಫ್ಟ್ ತೊಗೊಂಡು ಹೋಗಬೇಕು. ಈಗ ಸ್ಟ್ರೈಟ್ ಹೋಗಬೇಕು ಕೆ ಎಮ್ ದೊಡ್ಡಿವರೆಗೂ. ಹಿಂಗೆ ಕೆ ಎಮ್ ದೊಡ್ಡಿಗೆ ಹೋಗಿ ಅಲ್ಲಿ ಮತ್ತೆ ಯಲಗೂರು ರೋಡ್ ತೊಗೊಬೇಕು. ಯಲಗೂರು ರೋಡ್ ತಗೊಂಡ್ರೆ ನಮಗೆ ಒಂದು ಸ್ವಲ್ಪ ದೂರ ಒಳಗಡೆ ಹೋದರೆ ಅಂತರಳ್ಳಿ ಸಿಗುತ್ತೆ. ಫಸ್ಟ್ ಅಂತರಳ್ಳಿ ಬೆಟ್ಟ ಸಿಗುತ್ತೆ, ಆಮೇಲೆ ಅಂತರಳ್ಳಿ ಊರು ಸಿಗೋದು. ಆ್ಯಕ್ಚುಲಿ ಮಾರ್ನಿಂಗು 11 ಗಂಟೆ ಆದರೂ ಬಿಸಿಲೇ ಬಂದಿಲ್ಲ ಅಂದ್ಕೊಳ್ಳಿ. ಒಂದು 25 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ ಮದ್ದೂರಿಂದ. ಕೆ ಎಮ್ ದೊಡ್ಡಿ ಒಂದು 11 ಕಿಲೋಮೀಟ್ರ್ ಏನೋ ಆಗುತ್ತೆ. ಸೊ ಅಲ್ಲಿಂದ ಕಮ್ಮಿನೇ, 25 ಇಲ್ಲ, ಒಂದು 8 ಕಿಲೋಮೀಟ್ರ್ ಏನೋ ಇರ್ಬೋದು ಅಂತೇಳಿ. ಅಲ್ಲಿಂದ ಒಂದು ಅಪ್ರಾಕ್ಸಿಮೇಟ್ ಒಂದು 20 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. 20 ಕಿಲೋಮೀಟರ್ಸ್ ಅಂದರೆ ನಮಗೆ ಒಂದು 25 ನಿಮಿಷ ಸಾಕು ಹೋಗೋಕ್ಕೆ, ಆರಾಮಾಗಿ ಹೊಟ್ಟೋಗ್ತೀವಿ. ಇವಾಗ ಟೈಮು 11:38. 12 ಗಂಟೆ ಅಷ್ಟರಲ್ಲೆಲ್ಲ ಹೋಗ್ತೀವಿ, ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ ಅಂದರೆ. ಸ್ಟಾಪ್ ಎಲ್ಲಿ ಕೊಡೋದು? ಈ ರೋಡ್ ಒಂಥರ ನಮಗೆ ತುಂಬ ಓಡಾಡಿ ಅಭ್ಯಾಸ ಆಗಿಬಿಟ್ಟೈತೆ. ನಾನು ಡಿಪ್ಲೊಮಾ ಮಾಡಬೇಕಾದ್ರೆ, PUC ಮಾಡಬೇಕಾದ್ರೆ ಎಲ್ಲ ಹಿಂಗೆ ಇದೇ ರೋಡಲ್ಲಿ ಓಡಾಡ್ತಿದ್ದಿದ್ದು. ಸತತ 5 ವರ್ಷ ನಾನು ಓಡಾಡಿದ್ದೀನಿ ಈ ರೋಡಲ್ಲಿ, ಬಸ್ಸಲ್ಲಿ. ಯಪ್ಪ, ಆ ಬಸ್ಸು ಹೊಸಿ ರಶ್ ಇರ್ತಿತ್ತ, ಕಾಲಿಡೋಕ್ಕೆ ಜಾಗ ಇರ್ತಿರ್ಲಿಲ್ಲ. ಅಂಥ ರಶಲ್ಲಿ ತಳ್ಳಾಡ್ಕೊಂಡು ಹೋಗಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ಮತ್ತು ರಿಟರ್ನ್ ಬರಬೇಕಾದ್ರೂ ಅಷ್ಟೇ. ಈವ್ನಿಂಗ್ ಟೈಮಲ್ಲಿ ತುಂಬ ರಶ್ಶು, ಪೀಕ್ ಅವರ್ಸಲ್ಲಿ. ನಾರ್ಮಲ್ ಟೈಮಲ್ಲಿ ಜನನೇ ಇರೋದಿಲ್ಲ, ಆರಾಮಾಗಿ ಬರ್ಬೋದು. ಒಂದೊಂದ್ಸಲಿ ಮಧ್ಯಾಹ್ನಕ್ಕೆ ಬಂದುಬಿಡ್ತಿದ್ವಾ ಬಂಕ್ ಹಾಕ್ಬಿಟ್ಟು, ಅಂಥ ಟೈಮಲ್ಲಿ ಜನನೇ ಇರ್ತಿರ್ಲಿಲ್ಲ, ಆರಾಮಾಗಿ ಬರುವ. ಅದೇ ಸಂಜೆ ಆಯಿತು ಅಂದ್ಕೊಳ್ಳಿ, ಹೆವಿ ರಶ್ಶು. ಸೊ ಹಿಂಗೆ ನಮ್ಮ ಕಾಲೇಜ್ ದಿನಗಳು ಎಲ್ಲ ಮುಗೀತು ಇದೇ ರೋಡಲ್ಲಿ ಓಡಾಡಿ. ನಾನು PUC ಮಾಡಬೇಕಾದ್ರೆ ಈ ರೋಡ್ ಇನ್ನೂ ಕನ್ಸ್ಟ್ರಕ್ಟ್ ಆಗಿರಲಿಲ್ಲ. ಈ ರೋಡ್ ಇನ್ನೂ ಆವಾಗ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. PUC ಏನಾಯಿತು, PUC ಫೇಲ್ ಆಗೋಯಿತು. ಆವಾಗ ನಾನು ಡಿಪ್ಲೊಮಾ ಸೇರಿಕೊಂಡೆ. ಡಿಪ್ಲೊಮಾಗೆ ಬಂದಾಗ ಈ ರೋಡು ರೆಡಿಯಾಗಿತ್ತು. ಸೊ ಈ ರೀತಿಯೇ ಇತ್ತು ರೋಡು ರೆಡಿ ಆದಮೇಲೆ. ಆವಾಗಿಂದ ಡಿಪ್ಲೊಮಾ ಸೇರ್ಕೊಂಡ್ಮೇಲೆ ರೋಡ್ ರೆಡಿಯಾಗಿತ್ತು. ಸೊ ಆವಾಗ ಒಂದು ಸ್ವಲ್ಪ ಬಸ್ಗಳೆಲ್ಲ ಜಾಸ್ತಿ ಮಾಡಿದ್ರು. ಈ ಕಡೆ ಕೊಳ್ಳೇಗಾಲ ರೂಟ್ಗೆ ಮತ್ತು ಮಳವಳ್ಳಿ ರೂಟ್ಗೆಲ್ಲ ಬಸ್ಗಳನ್ನ ಜಾಸ್ತಿ ಮಾಡಿದ್ರು ಆ ಟೈಮಲ್ಲಿ. ಇವಾಗ ನಾವೇನು ಅಂತರಳ್ಳಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ, ಅಲ್ಲಿಗೂ ಕೂಡ ನಾವು ಕಾಲೇಜ್ ಏನಾದರೂ ಬಂಕ್ ಆಗ್ತು ಅಂದರೆ ಇಲ್ಲ ಹನುಮಂತ ನಗರಕ್ಕೆ ಹೋಗುವೋ, ಇಲ್ಲಾಂದರೆ ಅಂತರಳ್ಳಿ ಬೆಟ್ಟಕ್ಕೆ ಹೋಗುವೋ. ಒಂಥರ ಪ್ಲೇಸ್ ಚೆನ್ನಾಗೈತೆ, ಪೀಸಾಗಿ ಬೆಟ್ಟದ ಮೇಲ್ಗಡೆ ಚೆನ್ನಾಗಿದೆ. ಹನುಮಂತ ನಗರಕ್ಕೆ ಹೋದರೆ ಸುಮ್ಮನೆ ಅದೇ ಬೋಟಿಂಗು, ಅದೇ ಪಾರ್ಕು, ಅದು ದೇವಸ್ಥಾನ, ಒಂಥರ ಯಾವಾಗಲೂ ಅಲ್ಲಿಗೋಗೋಕ್ಕೆ ಬೋರ್ ಅನಿಸ್ಬಿಡೋದು ಒಂದೊಂದ್ಸಲಿ. ಆವಾಗ ಏನು ಮಾಡ್ತಿದ್ದೋ ನಾವು, ಅಂತರಳ್ಳಿ ಬೆಟ್ಟಕ್ಕೆ ಹೋಗ್ತಿದ್ದೋ. ಅಂತರಳ್ಳಿ ಬೆಟ್ಟಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬೆಟ್ಟ ಹತ್ತಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರೋಷ್ಟರಲ್ಲಿ ಟೈಮ್ ಆಗಿಬಿಟ್ಟಿರೋದು, ಸಂಜೆ ಮಾಡ್ಕೊಂಡು ಬರುವ. ಮೊನ್ನೆ ಇದಕ್ಕೆ ಹೋಗಿದಾಗ, ಎಲ್ಲಿ ಕೊಂಡದ ಮಾರಮ್ಮ ಟೆಂಪಲ್ಗೆ ಹೋಗಿದಾಗ ಮೈಕ್ ಅದು ಮ್ಯಾಗ್ನೆಟ್ಟು ಕಳ್ಸ್ಕೊಂಬಿಟ್ಟಿತ್ತು. ಸೊ ನನ್ನ ಅದೃಷ್ಟ ಚೆನ್ನಾಗಿತ್ತು, ಮೈಕು ಹೆಲ್ಮೆಟಲ್ಲೇ ಉಳ್ಕೊಂಡಿತ್ತು. ಅಲ್ಲಿ ಚಿನ್ ಸ್ಟ್ರ್ಯಾಪ್ ಬರುತ್ತೊಂದು ಕೆಳಗಡೆ, ಅಂದರೆ ಒಂದು ಮೆಶ್ ಥರ, ಆ ಮೆಶ್ ಮೇಲೆ ಕೂತ್ಕೊಂಡಿತ್ತು ಮೈಕು. ಅದಿಲ್ಲ ಅಂದಿದ್ರೆ ಅವತ್ತು ಮೈಕು ಹೊಗೆ, ಮತ್ತು ಮೈಕಿಗೆಲ್ಲ ಬಂಡವಾಳ ಹಾಕ್ಬೇಕಾಗಿತ್ತಲ್ಲಪ್ಪ, ದುಡ್ಡಿಲ್ದಿರೋ ಕಾಲದಲ್ಲಿ ಅಂದ್ಕೊಂಡಿದ್ದೆ. ಸದ್ಯ ನನ್ನ ಅದೃಷ್ಟ ಏನೋ ಅದು ಅಲ್ಲೇ ಉಳ್ಕೊಂಡಿತ್ತು. ಹಣ ಇನ್ನೊಂಚೂರು ಹತ್ರಕ್ಕೆ ಬಂದ್ಬಿಡತ್ತಾಗೆ. ಇದು ಆ್ಯಕ್ಚುಲಿ ಚಿಕ್ಕರಸಿನಿಕೆರೆ ಕಾಲಭೈರವೇಶ್ವರ ಪುಣ್ಯಕ್ಷೇತ್ರ. ಸೊ ಇಲ್ಲೂ ಒಂದು ಟೆಂಪಲ್ ಇದೆ, ಕಾಲಭೈರವೇಶ್ವರ ಅಂತ, ಚೆನ್ನಾಗಿದೆ ಇಲ್ಲದು. ನಾನು ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿದ್ದಾಗ ಹೋಗಿದ್ದಿದ್ದು ಇಲ್ಲಿಗೆ, ಈ ಟೆಂಪಲ್ಗೆ ಜಾಸ್ತಿ ಹೋಗಿಲ್ಲ. ಸೊ ರೋಡ್ ನೋಡಿ ಎಷ್ಟು ಮಸ್ತಾಗಿದೆ ಇದು. ಇಲ್ಲಿ ವೀಕೆಂಡ್ ಆಯಿತು ಅಂದರೆ ಬೈಕ್ ರೈಡರ್ಸ್ಗಳು ಬಂದುಬಿಡ್ತಾರೆ. ಏನಕ್ಕಂದರೆ ಇಲ್ಲಿ ಶಿವನ ಸಮುದ್ರ ಹತ್ರ ಅಲ್ವಾ, ಇದೇ ರೋಡಲ್ಲಿ ಡೈರೆಕ್ಟ್. ಈಗ ಮಳವಳ್ಳಿಯಿಂದ ಸ್ವಲ್ಪ ಮುಂದೆ ಹೋದರೆ ಶಿವನ ಸಮುದ್ರ ಸಿಗುತ್ತೆ. ಸೊ ಬೈಕರ್ಸ್ ಎಲ್ಲ ಬಂದುಬಿಡ್ತಾರೆ ವೀಕೆಂಡ್ ಆಯಿತು ಅಂದರೆ. ಶನಿವಾರ ಭಾನುವಾರ ಫುಲ್ ಇಲ್ಲ ಬೈಕರ್ಸ್ಗಳು, ಮತ್ತು ಒನ್ ಡೇ ಟ್ರಿಪ್ ಮಾಡೋರೆಲ್ಲ ಬರ್ತಾರೆ. ಈ ಕಡೆಯಿಂದನೇ ಆಲ್ಮೋಸ್ಟ್ ಎಲ್ಲ ಓಡಾಡೋದು. ಕೆಲವೊಬ್ಬರು ಅಲ್ಲಿ ಕನಕಪುರ ರೂಟಿಂದನೂ ಬಂದುಬಿಡ್ತಾರೆ, ಬೆಂಗಳೂರಿಂದ ಬರೋರು. ಇನ್ನು ಕೆಲವೊಬ್ಬರು, ಮೋಸ್ಟ್ ಆಫ್ ದ ಪೀಪಲ್ ಇದೇ ರೋಡನ್ನ ಪ್ರಿಫರ್ ಮಾಡ್ತಾರೆ.
ಸೊ ಬೆಂಗಳೂರಿಂದ ಮದ್ದೂರಿಗೆ ಬಂದು ಮದ್ದೂರಿಂದ ಲೆಫ್ಟ್ ತೊಗೊಂಡು ಮಳವಳ್ಳಿ ಮೇಲೆ ಹೋಗ್ತಾರೆ. ಶಿವನ ಸಮುದ್ರ, ತಲಕಾಡು ಆ ಥರ ಹೋಗೋರು. ಹೊಸ್ದಾಗಿ ಐಕ್ಯೂ ಪೆಟ್ರೋಲ್ ಬಂಕ್ ಬೇರೆ ಆಗ್ಬಿಟ್ಟೈತೆ ದೊಡ್ಡಿಲಿ. ನಾವಿದ್ದಾಗ ಆಗಿರಲಿಲ್ಲ, ಈಗ ಸ್ವಲ್ಪ ದಿನದಲ್ಲಿ ಆಗಿರೋದು ಅನ್ಸುತ್ತೆ ಅದು. ಸೊ ಇದೆ ನೋಡಿ KM ದೊಡ್ಡಿ. ಇಲ್ಲಿಂದ ಭಾರತಿ ನಗರ ಅಂತಲೂ ಕೂಡ ಕರೀತಾರೆ ಇದನ್ನ. ಬಟ್ ನಮಗೆಲ್ಲ ಫ್ಯಾಮಿಲಿಯರ್ ಇರೋದು KM ದೊಡ್ಡಿ ಅಂತ. ಸುಮಾ ಟಾಕೀಸ್ ಯಾವುದು ನೋಡ್ತಿದೆ, 45 ಫಿಲಮ್ ನೋಡ್ತಿದೆ. ನಾವು ಕಾಲೇಜ್ ಓದಬೇಕಾದ್ರೆ ಇಲ್ಲೇ ಫಿಲಮ್ ನೋಡೋಕ್ಕೆ ಬರ್ತೀವಿ. ಇಲ್ಲೊಂದು ಮತ್ತು ಮಾರುತಿ ಟಾಕೀಸ್ ಅಂತ ಒಂದು ಐತೆ ಮಂಡ್ಯ ರೋಡಲ್ಲಿ, ಆ ಕಡೆ ರೈಟ್ಗೆ ಹೋಗಬೇಕು. ಸೊ ಅಲ್ಲೆಲ್ಲ ಬರ್ತಿದ್ದೋ ಫಿಲಮ್ ನೋಡೋಕ್ಕೆ. ಸೊ ಕರೆಕ್ಟ್ ಇಲ್ಲಿ ಲೆಫ್ಟ್ ಹೋಗ್ಬೇಕಲ್ವ? ಸರಿ. ಇಲ್ಲಿಂದ ಲೆಫ್ಟ್ಗೆ ಹೋದರೆ ನಮಗೆ ಅಂತರಳ್ಳಿ ಬೆಟ್ಟ, ಇದು ಅಲಗೂರು ರೋಡು. ಹಂಗೆ ಮುಂದೆ ಹೋದರೆ ಭಾರತಿ ಕಾಲೇಜು ಮತ್ತು ಮಳವಳ್ಳಿ. ಹಿಂಗೆ ಸ್ಟ್ರೈಟ್ ಹೋದರೆ ನಮಗೆ ಅಂತರಳ್ಳಿ ಬೆಟ್ಟ ಸಿಗುತ್ತೆ. ಇನ್ನೂ ಮುಂದೆ ಹೋದರೆ ಅಲಗೂರು ಸಿಗುತ್ತೆ. ಅಲ್ಲಿಂದ ಹಂಗೆ ಮುತ್ತತ್ತಿಗೆ ಹೋಗ್ಬಿಡ್ಬೋದು. ಬಟ್ ಇವಾಗ ಬೇಡ, ಟೈಮ್ ಇಲ್ಲ. ನಾವು ಎದ್ದಿರೋದೇ ಲೇಟು, ರೆಡಿಯಾಗಿ ಬಂದಿರೋದೇ ಲೇಟು. ಇವಾಗ ಅಲ್ಲಿಗೆಲ್ಲ ಹೋಗೋದು ಚಾನ್ಸೇ ಇಲ್ಲ. ಆವಾಗ ಹೆಂಗೆ ಹೋಗ್ತಿದ್ದೋ ಅಂದರೆ, ಕಾಲೇಜಲ್ಲಿದ್ದಾಗ ನಾವು ಜಾಸ್ತಿ ಬೈಕ್ಸ್ಗಳು ಇರ್ತಿರ್ಲಿಲ್ಲ ಅಲ್ಲ, ಬಸ್ ಹತ್ಕೊಂಡು ಹೋಗ್ತಿದ್ದೋ. 15 ರುಪೀಸೋ 20 ರುಪೀಸೋ ಬಸ್ ಚಾರ್ಜ್ ಇತ್ತು. ಅಷ್ಟು ಕೊಟ್ಟರೆ ತಗೊಂಡೋಗಿ ಕರೆಕ್ಟಾಗಿ ಅಂತರಳ್ಳಿ ಬೆಟ್ಟದ ಹತ್ರ ನಿಲ್ಲಿಸೋರು. ತಿಂಡಿಗಳು, ಜ್ಯೂಸ್ಗಳೆಲ್ಲ ತಗೋಗಿ ಬೆಟ್ಟದ ಮೇಲ್ಗಡೆ ಟೈಮ್ ಪಾಸ್ ಮಾಡ್ಕೊಂಡು ವಾಪಸ್ ಬರುವೋ. ಆವಾಗ ಚೆನ್ನಾಗಿತ್ತು ಆ ಟೈಮ್. ಒಂಥರ ಡಿಪ್ಲೊಮಾ ಮಾಡಬೇಕಾದ್ರೆ ನಾನು ಎಷ್ಟು ಸ್ಪೀಡಲ್ಲಿ ಹೋಗ್ತಾಯಿದ್ದೀನಿ ಅಂತ ಗೊತ್ತಾಗೋದೇ ಇಲ್ಲ ಅಂದ್ಕೊಳ್ಳಿ. ಯಾಕಂದರೆ ಸ್ಪೀಡೋಮೀಟ್ರೇ ಓಡ್ತಾಯಿಲ್ಲ. ನೀವೆಲ್ಲ ಅನ್ಬೋದು, ಏನು ಬರೀ ಸುತ್ತಮುತ್ತ ಹತ್ರ ಇರುವಂಥ ಚಿಕ್ಕ ಪ್ಲೇಸ್ಗಳನ್ನೇ ತೋರಿಸ್ತೀಯಾ ಅಂತ ಕೇಳ್ಬೋದು. ಲಾಂಗ್ ರೈಡ್ಸ್ಗಳು ಹೋಗೋಕ್ಕೆ ಬಜೆಟ್ಟು ಜಾಸ್ತಿ ಬೇಕಾಗುತ್ತೆ. ಆಮೇಲೆ ಈ ಗಾಡಿ ಸಪೋರ್ಟ್ ಮಾಡಲ್ಲ ಲಾಂಗ್ ರೈಡ್ ಹೋಗೋಕ್ಕೆ. ಈ ಗಾಡಿ ಸಪೋರ್ಟ್ ಮಾಡಬೇಕು ಅಂದರೆ ಇದಕ್ಕೂ ಸ್ವಲ್ಪ ಖರ್ಚೈತೆ. ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಂಡು ಲಾಂಗ್ ರೈಡ್ಗೆ ರೆಡಿ ಆಗಬೇಕು. ಯಾವಾಗ ಕಾಲ ಕೂಡಿ ಬರುತ್ತೆ ಅಂತ ನೋಡೋಣ ಲಾಂಗ್ ರೈಡ್ ಹೋಗೋಕ್ಕೆ. ಬಸ್ಗಳಿಲ್ಲದೆ ಇರೋ ಕಡೆ ಲಗೇಜ್ ಆಟೋನೇ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಲಗೇಜ್ ಆಟೋ, ಆಮೇಲೆ ಟಾಟಾ ಮ್ಯಾಜಿಕ್ಕು ಅಂಥವೇ. ಯಾಕಂದರೆ ಎಲ್ಲ ರೂಟ್ಗೂ ಕೆಲವೊಂದು ರೂಟ್ಗಳಿಗೆ ಬಸ್ಗಳು ಅವೈಲಬಲ್ ಇರೋಲ್ಲ. ಸೊ ಅಂಥ ಟೈಮಲ್ಲೇನು ಲಗೇಜ್ ಆಟೋ ಮತ್ತು ಟಾಟಾ ಮ್ಯಾಜಿಕ್ನ ಅವಲಂಬನೆ ಮಾಡಿಕೊಂಡು ಓಡಾಡಬೇಕಾಗಿರುತ್ತೆ. ಸೊ ಎಲ್ಲರ ಮನೇಲೂ ಬೈಕು, ಕಾರ್ಗಳು ಇರಲ್ವಲ್ಲ. ನಾನು ಆ್ಯಕ್ಚುಲಿ ಒಂದು ಲೈನ್ ಓದಿದೆ, ತುಂಬ ಚೆನ್ನಾಗಿತ್ತು ಅಂದ್ಕೊಳ್ಳಿ. ಕೂತು ಕೆಟ್ಟಿರಬಹುದು, ಆದರೆ ತಿರುಗಿ ಕೆಟ್ಟವರಿಲ್ಲ ಅಂತ. ಅಂದರೆ ಮನೇಲಿ ಐಡಲಾಗಿ ಕೂತಿದ್ರೆ ಓವರ್ ಥಿಂಕಿಂಗ್ ಜಾಸ್ತಿ. ಸೊ ಅದು ನಮ್ಮ ಮೈಂಡನ್ನ ಹಾಳು ಮಾಡುತ್ತೆ. ಸೊ ಅದೇ ಟೈಮ್ನ ನಾವು ಟ್ರಾವೆಲಿಂಗ್ ಅಥವಾ ಹೊರಗಡೆ ಓಡಾಡೋದ್ರಲ್ಲಿ ಯುಟಿಲೈಸ್ ಮಾಡ್ಕೊಂಡ್ರೆ ನಮ್ಮ ಮೈಂಡು ಫ್ರೀ ಇರುತ್ತೆ. ಸೊ ಕೆಟ್ಟ ಯೋಚನೆಗಳು ಯಾವುದು ಬರಲ್ಲ ಅಂತ ಅರ್ಥ. ಬಂದು ನೋಡಿ, ಅಲ್ಲಿ ಮುಂದೆ ಕಾಣಿಸ್ತೈತಲ್ಲ, ಅದೇ ಅಂತರಳ್ಳಿ ಬೆಟ್ಟ. ಅದ್ರ ಮೇಲ್ಗಡೆ ಒಂದು ದೇವಸ್ಥಾನ ಐತೆ, ಅಂತರಳ್ಳಿ ಸಿದ್ದೇಶ್ವರ. ಬಂದು ಸೊ ಹಿಂಗೂ ಹೋಗ್ಬೋದು. ಬಟ್ ಬನ್ನಿ ಬಳಸ್ಕೊಂಡು ಬರೋಣ. ಬರಬೇಕಾದ್ರೆ ಈ ರೋಡಲ್ಲಿ ಬರೋಣ. ಎಲ್ಲೋ ರೋಡ್ ಹೋಗುತ್ತಲ್ಲ, ನನಗೂ ಗೊತ್ತಿಲ್ಲ, ಅಷ್ಟು ಟೈಮ್ ಗೊತ್ತಿರೋದು ಆ ರೋಡಲ್ಲಿ. ಮೇ ಬಿ ಇದೇ ಇರಬೇಕು. ಹಿಂದೆ ಯಾವುದು ಗಾಡಿ ಇಲ್ವಾ? ಇಲ್ಲ. ನೋಡಿ, ಇವಾಗ ಫ್ರಂಟಿಂದ ಈ ಥರ ಕಾಣಿಸುತ್ತೆ ಬೆಟ್ಟ. ನೀಟಾಗಿ ಮೆಟ್ಲು ಮಾಡೋರೆ. ಮತ್ತು ಮೆಟ್ಲತ್ತವ್ರಿಗೆ ಬಿಸಿಲಾಗಬಾರ್ದು ಅಂತ ಶೀಟಲ್ಲೆಲ್ಲ ಕವರ್ ಮಾಡೋರೆ. ಚೆನ್ನಾಗೈತೆ. ದೇವಸ್ಥಾನ ಓಪನೇ ಇಲ್ಲ, ಕ್ಲೋಸ್ ಮಾಡಿಬಿಟ್ಟವ್ರಾ? ವಾ, ಇದಕ್ಕೇನಾದರೂ ಟೈಮಿಂಗ್ಸ್ ಆಯಿತಾ? ನೋಡ್ಕೊಬರ್ಬೇಕಿತ್ತು. ಇನ್ನು ಕೆಳಗಡೆ ಇನ್ನೊಂದು ದೇವಸ್ಥಾನ ಎಲ್ಲ ಕಟ್ತವ್ರೆ. ಸೊ ಫಸ್ಟು ಬೆಟ್ಟ ಹತ್ತಕ್ಕಿಂತ ಮುಂಚೆ ನಿಮಗೆ ಇಲ್ಲೊಂದು ಪ್ಲೇಸ್ ಐತೆ, ಇದನ್ನು ತೋರಿಸ್ಕೊಂಡು ಬರ್ತೀನಿ ಬನ್ನಿ. ಇವ್ನು ನೋಡಿ, ನಮ್ಮ ಹುಡುಗ ಹೆಲ್ಮೆಟ್ ಹಾಕೊಂಡ್ಬಿಟ್ಟು ನಿಮ್ಮ ಮುಖ ಕಾಣಿಸ್ಬಾರ್ದು ಅಂತ. ಯಾರೂ ಜನ ಜಾಸ್ತಿ ಓಡಾಡಿಲ್ಲ ಅನಿಸ್ತದೆ, ಪೊದೆಗಳು ಬೆಳ್ಕೊಂಬಿಟ್ಟೈತೆ. ಒಳ್ಳೆ ಶೂಟಿಂಗ್ ಲೊಕೇಶನ್ ಇದ್ದಂಗೆ ಐತೆ ಇದು. ಈ ಕಡೆ ತೋರಿಸ್ತೀನಿ ನೋಡಿ. ಸೊ ನೋಡಿ ಎಷ್ಟು ಸಖತ್ತಾಗೈತೆ ಪ್ಲೇಸು ಅಂತ. ಶೂಟಿಂಗ್ ಪ್ಲೇಸ್ ಥರನೇ ಐತೆ. ಇಲ್ಲಿ ಯಾರೂ ಜಾಸ್ತಿ ಜನ ಬರೋಲ್ಲ ಅನಿಸುತ್ತೆ ಈ ಅಂತರಳ್ಳಿ ಬೆಟ್ಟಕ್ಕೆ. ಸೊ ನಾವು ಬಂದಾಗಿಲ್ಲಿ ಇಲ್ಲೆಲ್ಲ ನೀರು ಖಾಲಿ ಇತ್ತು. ಒಂದು ಸಲ ಹಿಂಗೆ ಕಾಲೇಜ್ ಟೈಮಲ್ಲಿ PUC ಟೈಮಲ್ಲಿ ಬಂದಿದ್ದಾಗ, PUC ಟೈಮಲ್ಲ ಡಿಪ್ಲೊಮಾ ಟೈಮಲ್ಲಿ ಬಂದಿದ್ದಾಗ ಫುಲ್ ಖಾಲಿ ಇತ್ತು. ಇದು ನೀರೇ ಇರಲಿಲ್ಲ.
ಇವಾಗೆಲ್ಲೋ ನೀರೆಲ್ಲ ತುಂಬ್ಕೊಂಬಿಟ್ಟೈತಿ ಇದು ಸ್ಟ್ಯಾಚು ಇದೆಯಲ್ಲ. ಅದಕ್ಕೂ ಕೂಡ ಕಲರೇನು ಮಾಡಿರಲಿಲ್ಲ, ಜಸ್ಟ್ ವೈಟ್ ಕಲರ್ ಸುಣ್ಣದಲ್ಲಿ ಪೇಂಟ್ ಮಾಡಿದರು. ಆ ಫೋಟೋ ಸಿಕ್ಕಿದ್ರೆ ನಾನು ಡಿಸ್ಪ್ಲೇ ಮಾಡ್ತೀನಿ ನಿಮಗೆ ಮೊದಲು ಹೆಂಗಿತ್ತು ಈ ಪ್ಲೇಸ್ ಅಂತ. ಸೊ ಅಲ್ಲಿ ಬಂಡೆ ಇದೆಯಲ್ಲ, ಆ ಬಂಡೆ ಕೆಳಗಡೆ ಒಂದು ಫೋಟೋ ತೆಗೆಸ್ಕೊಂಡಿದ್ದೀನಿ ನಾನು, ಬಂಡೆ ಎತ್ತೋ ಥರ ದೊಡ್ಡದಾಗಿ. ಸೊ ಆ ಫೋಟೋನು ಕೂಡ ಸಿಕ್ಕಿದ್ರೆ ಅಲ್ಲೇ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಆವಾಗಂತೂ ಫುಲ್ ಕಾಮಿಡಿ ಅಂದ್ಕೊಳ್ಳಿ ಆವಾಗ ನಾವು ಬಂದಿದ್ದಾಗ. ಸೊ ಇದೆಲ್ಲ ಖಾಲಿ ಇತ್ತು. ಇದಕ್ಕೂ ಅಷ್ಟೇ, ಇವಕ್ಕೆಲ್ಲದಕ್ಕೂ ಏನಕ್ಕೂ ಪೇಂಟ್ ಮಾಡಿರಲಿಲ್ಲ, ಇದೆಲ್ಲ ವೈಟ್ ಹಂಗೆ ಇತ್ತು ನಾವು ಬಂದಿದ್ದಾಗ. ಸೊ ಇಲ್ಲೇನೇನೋ ಪೂಜೆ ಎಲ್ಲ ಮಾಡ್ತಾರೆ ಅನಿಸುತ್ತೆ ಕೊಳದಲ್ಲಿ. ನೀಟಾಗಿ ಇನ್ನೂ ಕ್ಲೀನೆಲ್ಲ ಮಾಡಿ ನೀಟಾಗಿ ಮೇಂಟೈನ್ ಮಾಡ್ಬೋದಿತ್ತು ಇವರು. ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಬೆಟ್ಟನ ಹತ್ಬಿಟ್ಟು, ಇಲ್ಲಿ ಸೈಡಿಂದ ಬೆಟ್ಟ ಹತ್ಬಿಟ್ಟು ವ್ಯೂ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ. ಇಷ್ಟು ಹೈಟ್ವರೆಗೂ ಬಂದೋ, ಇದನ್ನು ಮುಂದಕ್ಕೆ ಹತ್ತಕ್ಕಾಯ್ತಿಲ್ಲ, ಯಾಕಂದರೆ ತುಂಬ ಹಿಂಗೆ ಸ್ಲೋಪ್ ಜಾಸ್ತಿ ಐತೆ. ಆಮೇಲೆ ನಾವು ಜೀನ್ಸ್ ಪ್ಯಾಂಟ್ ಬೇರೆ ಹಾಕೊಂಬಂಬಿಟ್ಟಿದ್ದೀನಿ, ಶೂಗಳು ಹಾಕೊಂಬಂದಿಲ್ಲ, ಚಪ್ಪಲಿ ಹಾಕೊಂಬಂದಿರೋದು. ಹತ್ತಕ್ಕೆ ಸಖತ್ ಕಷ್ಟ ಇಲ್ಲಿ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಹೇಯಪ್ಪ ಹುಷಾರಾಗಿ ಇಳಿಬೇಕು, ಒಂಚೂರು ಸ್ಲಿಪ್ ಆಯಿತು ಅಂದರೆ ರೋಲ್ ಆಗಿ ಹೋಗಿರ್ತೀವಿ. ಒಳ್ಳೆ ಏಲಿಯನ್ ಥರ ಕಾಣಿಸ್ತಿದ್ದಕ್ಕಲ್ಲ ಹೆಲ್ಮೆಟ್ ಹಾಕ್ಕೊಂಡು. ಸೊ ಬನ್ನಿ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮೆಟ್ಲೆಲ್ಲ ಚೆನ್ನಾಗಿ ಮಾಡೋರು ಆ್ಯಕ್ಚುಲಿ, ಅಲ್ವೇನಾ? ಇಲ್ಲೂ ಹೆಲ್ಮೆಟ್ ಹಾಕೊಬತ್ತಿದ್ಯಾ? ದೇವಸ್ಥಾನಕ್ಕೂ ಹಂಗೆ ಬಂದ್ಬಿಡತ್ತೆಗೆ. ಸೊ ನೋಡಿ, ಬಿಸಿಲಿದ್ರೆ ಬಿಸಿಲಾಗಲ್ಲ, ಮಳೆ ಬರ್ತೈದ್ರೆ ನೀರು ತಲೆ ಮೇಲೆ ಬೀಳಲ್ಲ. ಚೆನ್ನಾಗೈತೆ ಆ್ಯಕ್ಚುಲಿ. ಮೆಟ್ಲೆಲ್ಲ ಚೆನ್ನಾಗಿ ಈ ಬಂಡೆಲೆ ಕೊರೆದು ಮಾಡೋರೆ ನೋಡಿ. ನಿಮ್ಗೇನಾದ್ರು ಬೆಟ್ಟ ಹತ್ತಿ ಸುಸ್ತಾಯಿತು ಅಂದರೆ ಆರಾಮಾಗಿ ಕೂತ್ಕೊಳ್ಳಿ ಅಂತ ಈ ಥರ ಬೆಂಚ್ ಥರ ರೆಡಿ ಮಾಡೋರೆ. 1-2 ನಿಮಿಷ ರೆಸ್ಟ್ ಮಾಡ್ಕೊಂಡತ್ತಣ, ರೆಸ್ಟ್ ಸಾಕು. ಬನ್ನಿ ಮತ್ತೆ ಹೊರಡೋಣ, ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಬನ್ನಿ ಅಂತೂ ಬೆಟ್ಟ ಹತ್ತಿದ್ದು ಮುಗೀತು ನೋಡಿ, ಇಷ್ಟೇ ಮುಗ್ದೋಯ್ತು. ಭಾನುವಾರ ಬರಬೇಕಾಯ್ತು. ಇವತ್ತು ಭಾನುವಾರ ಗುರುವಾರನಾ? ನಾವು ತಪ್ಪಿಲ್ವಾರ ಬಂದಿದ್ವಿ. ನಾವು ಅಲ್ಲಿ ದೇವಸ್ಥಾನ ಕೆಳಗಡೆ ಕರೆದಿದ್ರು, ನಾವು ಪೂಜೆ ಮಾಡಿಸ್ಕೊಂಡು ಮಕ್ಕಳ ಕೈಲಿ. ಹಂಗಾರೆ ಇವಾಗ ದೇವಸ್ಥಾನ ಓಪನ್ ಆಗಲ್ಲ ಇದು? ಭಾನುವಾರ ಬನ್ನಿ. ಭಾನುವಾರ ಓಪನ್ ಇರ್ತದ? ಭಾನುವಾರ ಗುರುವಾರ 2 ವಾರ ಮಾಡ್ತಾರೆ. ಸೊ ದೇವಸ್ಥಾನ ಕ್ಲೋಸ್ ಆಗಿತ್ತು. ಆಂಟಿ ಏನು ಹೇಳಿದ್ರು ಅಂದರೆ ಗುರುವಾರ ಅಥವಾ ಭಾನುವಾರ ಬಂದರೆ ಓಪನ್ ಇರುತ್ತೆ ಅಂತ ಹೇಳಿದ್ರು. ಸೊ ಆ ಟೈಮ್ನ ಪ್ರಿಫರ್ ಮಾಡಿ ಬರೋಕ್ಕೆ ಈ ದೇವಸ್ಥಾನಕ್ಕೆ. ಬೇರೆ ಟೈಮಲ್ಲಿ ಬಂದರೆ ದೇವಸ್ಥಾನ ಓಪನ್ ಇರೋಲ್ಲ. ಗುರುವಾರ ಭಾನುವಾರ 2 ದಿನ ಓಪನ್ ಇರೋದು. ಇಲ್ಲೊಂದು ಸಣ್ಣದಾಗಿ ಕೊಳ ಐತೆ, ಇದು ದೇವಸ್ಥಾನ ಹಿಂಭಾಗ. ಅಲ್ಲಿ ಯಾವುದೋ ದೂರದಲ್ಲಿ ಕೆರೆ ಕಾಣಿಸ್ತೈತೆ. ಈ ಕೊಳದಲ್ಲಿ ಆಳ ಎಷ್ಟೈತೆ ಅಂತ ಗೊತ್ತಿಲ್ಲ, ಅಲ್ಲಿಂದ ಜಾಸ್ತಿ ಆದರೆ ನೀರು ಇಲ್ಲಿಗೆ ಬರುತ್ತೆ. ಅಲ್ಲೊಂದು ಚಿಕ್ಕದಾಗಿ ಒಂದೈತೆ, ಅಲ್ಲಿಂದ ಕೆಳಗಡೆ ಹೋಗುತ್ತೆ, ಬೆಟ್ಟದಿಂದ ಕೆಳಗಡೆಗೆ. ದೂರದಲ್ಲಿ ಊರು ಕಾಣಿಸ್ತಾ ಇರೋದು ಅಂತರಳ್ಳಿ. ಸೊ ಅಂತರಳ್ಳಿಯಿಂದ 1.5 ಕಿಲೋಮೀಟ್ರ್ ಹಿಂದಕ್ಕೆ ಬಂದರೆ ಅಂತರಳ್ಳಿ ಬೆಟ್ಟ ಸಿದ್ದೇಶ್ವರ ದೇವಸ್ಥಾನ ಸಿಗುತ್ತೆ. ಸೊ ಗೈಸ್ ನೋಡಿ, ಇದಾಗಿತ್ತು ಅಂತರಳ್ಳಿ ಸಿದ್ದೇಶ್ವರ ಬೆಟ್ಟದ ಒಂದು ಸಣ್ಣ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಡಕೋಟಾ ಇಂಜಿನಿಯರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ನೋಡಿ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಹೆಂಗನ್ಸು ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಡಕೋಟಾ ಇಂಜಿನಿಯರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತಾರೋಣ ಮುಂದಿನ ವಿಡಿಯೋದಲ್ಲಿ. ಸೊ ಇದಾಗಿತ್ತು ಇವತ್ತಿನ ಮೋಟೋ ಪ್ಲಸ್ ಟ್ರಾವೆಲ್ ವ್ಲಾಗ್ ಟು ಅಂತರಳ್ಳಿ ಸಿದ್ದೇಶ್ವರ ಬೆಟ್ಟ. ಸೊ ನೀವು ಕೂಡ ವಿಸಿಟ್ ಮಾಡಿ, ಚೆನ್ನಾಗಿದೆ ಪ್ಲೇಸು. ಭಾನುವಾರ ಮತ್ತು ಗುರುವಾರ ಮಾತ್ರ ವಿಸಿಟ್ ಮಾಡಿ, ಟೆಂಪಲ್ ಓಪನ್ ಇರುತ್ತೆ ಅಂತ ಹೇಳ್ತಾ ನಾನು ನಿಮ್ಮ ಡಕೋಟಾ ಇಂಜಿನಿಯರ್ ಮಾಡುವ ಧನ್ಯವಾದಗಳು.